ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ಈ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಹಿಳೆಯರು ಪ್ರತಿ ತಿಂಗಳು ಅನುಭವಿಸುವ ಮಾಸಿಕ ದಿನಗಳ ಅಂದರೆ ಪೀರಿಯಡ್ಸ್ ಹಿಂದೆ ಇರುವುದು ಒಂದು ಶಾಪವೇ? ಆ ಸಮಯದಲ್ಲಿ ಅವರನ್ನ ಏಕೆ ಅಪವಿತ್ರ ಎಂದು ಪರಿಗಣಿಸಲಾಗುತ್ತದೆ? ಅಷ್ಟಕ್ಕೂ ಆ ಸಮಯದಲ್ಲಿ ಪುರುಷರು ಮಹಿಳೆಯರನ್ನ ಮುಟ್ಟಿದರೆ ಏನಾಗುತ್ತದೆ? ಈ ಎಲ್ಲಾ ಗೊಂದಲಗಳಿಗೆ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮನೇ ತನ್ನ ಪತ್ನಿ ರುಕ್ಮಿಣಿ ದೇವಿಗೆ ಹೇಳಿದ ಒಂದು ಅದ್ಭುತ ಕಥೆಯ ಮೂಲಕ ಇಂದು ಉತ್ತರವನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಏಕೆಂದರೆ ಈ ಕಥೆಯಲ್ಲಿ ನಿಮ್ಮ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ ಸಿಗಲಿದೆ. ಸ್ನೇಹಿತರೆ, ಒಂದು ದಿನ ರುಕ್ಮಿಣಿ ದೇವಿ ಶ್ರೀ ಕೃಷ್ಣನಲ್ಲಿ ಕೇಳುತ್ತಾಳೆ, ಸ್ವಾಮಿ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಿದೆ. ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಈ ಡೇಟ್ ಅಥವಾ ಮುಟ್ಟಿನಿಂದ ಏಕೆ ದುಃಖ ಪಡಬೇಕು? ಇದರ ಹಿಂದಿನ ಶಾಪವಾದರೂ ಏನು? ಆ ಸಮಯದಲ್ಲಿ ಅವರು ಏಕೆ ಪೂಜೆ ಪುನಸ್ಕಾರಗಳಿಂದ ದೂರವಿರಬೇಕು? ದಯವಿಟ್ಟು ನನ್ನ ಸಂದೇಹವನ್ನ ನಿವಾರಿಸಿ. ಆಗ ಶ್ರೀಕೃಷ್ಣ ಮಂದಹಾಸ ಬೀರಿ ಹೇಳುತ್ತಾನೆ, ದೇವಿ, ನೀನು ಲೋಕ ಕಲ್ಯಾಣಕ್ಕಾಗಿಯೇ ಈ ಪ್ರಶ್ನೆಗಳನ್ನ ಕೇಳಿದ್ದೀಯಾ? ಇದರ ಹಿಂದೆ ಎರಡು ಕಥೆಗಳಿವೆ. ಒಂದು ಇಂದ್ರನಿಂದ ತಗುಲಿದ ಮಹಾ ಪಾಪದ ಕತೆ, ಇನ್ನೊಂದು ಸೋಮ ಎಂಬ ಬ್ರಾಹ್ಮಣನ ಕತೆ. ಈ ಕತೆಗಳನ್ನ ಶ್ರದ್ಧೆಯಿಂದ ಕೇಳಿದ ಗಂಡ ಹೆಂಡತಿಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಅವರ ಸರ್ವ ಪಾಪಗಳು ತೊಲಗಿ ಹೋಗುತ್ತದೆ. ಸ್ನೇಹಿತರೆ, ಈ ಮಹಿಳೆಯರಿಗೆ ಮಾಸಿಕ ಸ್ಥಿತಿ ಬರಲು ಮೂಲ ಕಾರಣ ದೇವಲೋಕದ ಅಧಿಪತಿ ಇಂದ್ರ. ಹೇಗೆ ಅಂತೀರಾ? ತತ್ವ ಪ್ರಜಾಪತಿಯ ಮಗನಾದ ವಿಶ್ವರೂಪನಿಗೆ 3 ತಲೆಗಳಿದ್ದವು. ಆತ ದೇವತೆಗಳಿಗೆ ಗುರುವಾಗಿ ಒಂದು ಬಾಯಿಯಿಂದ ಸೋಮಪಾನ, ಇನ್ನೊಂದು ಬಾಯಿಯಿಂದ ಸುರಪಾನ ಮತ್ತು 3ನೇ ಬಾಯಿಯಿಂದ ಅನ್ನವನ್ನ ತಿನ್ನುತ್ತಿದ್ದ. ಆದರೆ ಇಲ್ಲೊಂದು ರಹಸ್ಯವಿತ್ತು. ವಿಶ್ವರೂಪನು ದೇವತೆಗಳ ಗುರುವಾಗಿ ರಹಸ್ಯವಾಗಿ ರಾಕ್ಷಸರಿಗೂ ಕೂಡ ಯಜ್ಞದ ಭಾಗವನ್ನ ನೀಡುತ್ತಿದ್ದ. ಈ ವಿಷಯ ತಿಳಿದ ಇಂದ್ರನಿಗೆ ವಿಶ್ವರೂಪನ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಆ ಕೋಪದ ಬರದಲ್ಲಿ ಇಂದ್ರನು ತನ್ನ ಗುರುವೇ ಆಗಿದ್ದ ವಿಶ್ವರೂಪನ 3 ತಲೆಗಳನ್ನ ಕತ್ತರಿಸಿ ಹಾಕುತ್ತಾನೆ. ಗುರುವನ್ನ ಕೊಂದ ಕಾರಣ ಇಂದ್ರನಿಗೆ ಬ್ರಹ್ಮ ಹತ್ಯ ದೋಷ ಎಂಬ ಘೋರ ಪಾಪ ತಟ್ಟುತ್ತದೆ. ಈ ಮಹಾಪಾಪದಿಂದ ಮುಕ್ತಿ ಪಡೆಯಲು ಇಂದ್ರನು ಪರದಾಡುತ್ತಾನೆ. ಕೊನೆಗೆ ತನ್ನ ಪಾಪವನ್ನ 4 ಭಾಗಗಳಾಗಿ ವಿಂಗಡಿಸಿ 4 ಬೇರೆ ಬೇರೆ ಜೀವಿಗಳಿಗೆ ಹಂಚಲು ನಿರ್ಧರಿಸುತ್ತಾನೆ. ಸ್ನೇಹಿತರೆ, ಮೊದಲಿಗೆ ಇಂದ್ರನು ತನ್ನ ಪಾಪದ ಒಂದು ಭಾಗವನ್ನ ಭೂಮಿಗೆ ಕೊಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ನಿನ್ನನ್ನ ಎಷ್ಟೇ ಆಳವಾಗಿ ಅಗೆದರೂ ನೀನು ಮತ್ತೆ ಯಥಾಸ್ಥಿತಿಗೆ ಮರಳುವೆ ಎಂಬ ವರವನ್ನ ಕೊಡುತ್ತಾನೆ. 2ನೇ ಭಾಗವಾಗಿ ಮರಗಳಿಗೆ ಕೊಡುತ್ತಾನೆ. ಪ್ರತಿಯಾಗಿ ನಿನ್ನನ್ನ ಕಡಿದು ಹಾಕಿದರೂ ನೀನು ಮತ್ತೆ ಚಿಗುರುವ ವರವನ್ನ ನೀಡುತ್ತಾನೆ. 3ನೇ ಭಾಗವನ್ನ ನೀರಿಗೆ ಕೊಡುತ್ತಾನೆ ಮತ್ತು ನೀನು ಎಷ್ಟೇ ಕಲ್ಮಶವನ್ನ ಪಡೆದರೂ ಎಲ್ಲವೂ ಶುದ್ಧಿ ಮಾಡುವ ಶಕ್ತಿಯನ್ನ ವರವಾಗಿ ನೀಡುತ್ತಾನೆ. ಇಲ್ಲಿಂದ ಬಹಳ ಮುಖ್ಯ, ಗಮನವಿಟ್ಟು ಕೇಳಿ. ಇಂದ್ರನು ತನ್ನ ಪಾಪದ 4ನೇ ಮತ್ತು ಕೊನೆಯ ಭಾಗವನ್ನ ಸ್ತ್ರೀಯರಿಗೆ ಹಂಚುತ್ತಾನೆ. ಆ ಪಾಪದ ಭಾಗವೇ ಮಹಿಳೆಯರಲ್ಲಿ ಪ್ರತಿ ತಿಂಗಳು ರಜಸ್ವಲೆ ಅಥವಾ ಮುಟ್ಟು ಅಂದರೆ ಪೀರಿಯಡ್ಸ್ ಆಗುವುದು. ಹಾಗಾದರೆ ಮಹಿಳೆಯರಿಗೆ ಸಿಕ್ಕ ವರವೇನೋ? ಇಂದ್ರನು ಸ್ತ್ರೀಯರಿಗೆ ಪುರುಷರಿಗಿಂತ ಹೆಚ್ಚಿನ ಕಾಮದ ಆನಂದವನ್ನ ಪಡೆಯುವ ಮತ್ತು ಅದರಿಂದ ಸಂತಾನವನ್ನ ಹೊಂದುವ ಅದ್ಭುತವಾದ ವರವನ್ನ ನೀಡುತ್ತಾನೆ. ಶ್ರೀ ಕೃಷ್ಣನು ಹೇಳುತ್ತಾನೆ, ದೇವಿ, ಇಂದ್ರನ ಬ್ರಹ್ಮಹತ್ಯ ದೋಷದ ಫಲವಾಗಿಯೇ ಮಹಿಳೆಯರಿಗೆ ಈ ಸ್ಥಿತಿ ಬರುತ್ತದೆ. ಇದೊಂದು ಶಾಪವಲ್ಲ, ಬದಲಿಗೆ ಒಂದು ವರದಾನದ ಜೊತೆ ಬಂದ ಜವಾಬ್ದಾರಿಯಾಗಿದೆ. ಹಾಗಾದರೆ ಈ ಸ್ಥಿತಿ ಇಂದ್ರನ ಪಾಪದ ಭಾಗವೇ ಆಗಿದ್ದರೆ ಆ ಸಮಯದಲ್ಲಿ ಮಹಿಳೆಯರು ಅಡುಗೆ ಪೂಜೆ ಏಕೆ ಮಾಡಬಾರದು? ಇದಕ್ಕೆ ಶ್ರೀ ಕೃಷ್ಣನು ಸೋಮ ಎಂಬ ಬ್ರಾಹ್ಮಣನ ಕಥೆಯನ್ನ ಹೇಳುತ್ತಾನೆ. ಕಳಿಂಗ ರಾಜ್ಯದಲ್ಲಿ ಸೋಮ ಎಂಬ ವೇದಗಳನ್ನ ಬಲ್ಲ ಅತ್ಯಂತ ಧರ್ಮವಂತನಾದ ಬ್ರಾಹ್ಮಣನಿದ್ದ. ಆತನ ಹೆಂಡತಿಯು ಗುಣವಂತಳು. ಒಂದು ದಿನ ಸೋಮನು ಸತ್ಯನಾರಾಯಣ ವ್ರತವನ್ನ ಮಾಡಿ 100 ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಪಂಚಭಕ್ಷ ಪರಮಾನಗಳನ್ನ ಭೋಜನವನ್ನಾಗಿ ಹಾಕುತ್ತಾನೆ. ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಮನೆಯ ಬಾಗಿಲಿಗೆ ಬಂದಾಗ ಅಲ್ಲೊಂದು ನಾಯಿ ಮತ್ತು ಒಂದು ಎತ್ತು ಮಾತನಾಡಿಕೊಳ್ಳುತ್ತಿರುತ್ತವೆ. ಹೌದು, ಪ್ರಾಣಿಗಳು ಮಾತನಾಡುತ್ತಿದ್ದವು. ಇದನ್ನ ಕೇಳಿ
ಸೋಮನಿಗೆ ಆಶ್ಚರ್ಯವಾಗುತ್ತದೆ. ಗಮನಿಸಿ ಸ್ನೇಹಿತರೆ, ಇಲ್ಲಿ ನಾಯಿ ತಾಯಿಯಾಗಿರುತ್ತದೆ, ಎತ್ತು ತಂದೆಯಾಗಿರುತ್ತದೆ. ಆಗ ನಾಯಿ, ಸ್ವಾಮಿ, ಇಂದು ನಮ್ಮ ಮಗನ ಮನೆಯಲ್ಲಿ ಮಾಡಿದ ಹಾಲಿನ ಕುಂಡಕ್ಕೆ ಒಂದು ಹಾವು ವಿಷ ಹಾಕಿತ್ತು. ಆ ಹಾಲು ಕುಡಿದು ಬ್ರಾಹ್ಮಣರೆಲ್ಲರೂ ಸಾಯಬಾರದೆಂದು ನಾನೇ ಆ ಹಾಲನ್ನ ಕುಡಿದು ಬಿಟ್ಟೆ. ಅದನ್ನ ನೋಡಿದ ನನ್ನ ಸೊಸೆ, ಅಂದರೆ ಸೋಮನ ಹೆಂಡತಿ, ನನ್ನನ್ನ ಕೋಲಿನಿಂದ ಬಡಿದು ಓಡಿಸಿದಳು. ಮೈಯೆಲ್ಲ ನೋಯುತ್ತಿದೆ ಎಂದರು. ಎತ್ತು, ನನಗೂ ದುಃಖವಾಗುತ್ತಿದೆ. ಪೂರ್ವ ಜನ್ಮದಲ್ಲಿ ಇವನು ನನ್ನ ಮಗ, ಇಂದು ಎಲ್ಲರಿಗೂ ಭೋಜನ ಹಾಕಿದ. ಆದರೆ ಇಡೀ ದಿನ ದುಡಿದ ನನಗೆ ಕನಿಷ್ಠ ಒಂದು ಹುಲ್ಲು ಕಡ್ಡಿಯನ್ನ ಕೂಡ ಹಾಕಲಿಲ್ಲ ಎಂದು ಬೇಜಾರು ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಆ ನಾಯಿ ಮತ್ತು ಎತ್ತು ಬೇರಾರೂ ಅಲ್ಲ, ಅವರೇ ಸೋಮನ ಪೂರ್ವ ಜನ್ಮದ ತಂದೆ ತಾಯಿಗಳು. ಇದನ್ನ ಕೇಳಿ ಸೋಮನಿಗೆ ಹೃದಯವೇ ಒಡೆದು ಹೋದಂತಾಗುತ್ತದೆ. ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡಿಯೋ ನನ್ನ ತಂದೆ ತಾಯಿಗಳಿಗೆ ಈ ದುರ್ಗತಿ ಏಕೆ ಬಂತು ಎಂದು ತಿಳಿಯಲು ಮರುದಿನವೇ ತನ್ನ ಗುರುಗಳ ಬಳಿ ಓಡುತ್ತಾನೆ. ಗುರುಗಳು ಧ್ಯಾನದಲ್ಲಿ ಎಲ್ಲವನ್ನ ಅರಿಯುತ್ತಾರೆ. ಅವರು ಹೇಳಿದ ಸತ್ಯ ಸೋಮನನ್ನ ನಡುಗಿಸುತ್ತದೆ. ಶಿಷ್ಯನೇ, ನಿನ್ನ ತಂದೆ ತಾಯಿಗಳು ಪೂರ್ವ ಜನ್ಮದಲ್ಲಿ ಘೋರವಾದ ಪಾಪವನ್ನ ಮಾಡಿದ್ದಾರೆ. ನಿನ್ನ ತಂದೆ ನಿನ್ನ ತಾಯಿಯ ಡೇಟ್ ಸಮಯದಲ್ಲಿ ಆಕೆಯ ಜೊತೆ ಶಾರೀರಿಕ ಸಂಬಂಧವನ್ನ ಹೊಂದಿದ್ದನು. ಶಾಸ್ತ್ರದ ಪ್ರಕಾರ ಆ ಸಮಯದಲ್ಲಿ ಸ್ತ್ರೀಯನ್ನ ಸ್ಪರ್ಶಿಸುವುದು ಬ್ರಹ್ಮ ಹತ್ಯಾ ದೋಷಕ್ಕೆ ಸಮಾನ. ಆ ಪಾಪದ ಕಾರಣದಿಂದಲೇ ನಿನ್ನ ತಂದೆಗೆ ಈ ಜನ್ಮದಲ್ಲಿ ಎತ್ತಿನ ಜನ್ಮ ಸಿಕ್ಕಿದೆ. ಇನ್ನು ನಿನ್ನ ತಾಯಿ, ಆಕೆ ತನ್ನ ಡೇಟ್ ಸಮಯದಲ್ಲಿಯೇ ಭೋಜನವನ್ನ ತಯಾರಿಸಿದಳು, ಭಗವಂತನಿಗೆ ನೈವೇದ್ಯವನ್ನ ನೀಡಿದಳು ಮತ್ತು ಪವಿತ್ರವಾದ ತುಳಸಿ ದೇವಿಗೆ ನೀರನ್ನ ಹಾಕಿದಳು. ಆ ಸಮಯದಲ್ಲಿ ಮಹಿಳೆಯರು 3 ದಿನಗಳ ಕಾಲ ಅಪವಿತ್ರರಾಗಿರುತ್ತಾರೆ. ಆ ಸಮಯದಲ್ಲಿ ಆ ಕಾರ್ಯಗಳನ್ನ ಮಾಡಿದ್ದರಿಂದ ಆಕೆಗೆ ಮಹಾ ಪಾಪ ತಲುಗಿಲಿ ನಾಯಿ ಜನ್ಮ ಸಿಕ್ಕಿದೆ. ಈ ಕಥೆಗಳನ್ನ ಹೇಳಿ ಶ್ರೀಕೃಷ್ಣನು ರುಕ್ಮಿಣಿಗೆ ಈ ಸಮಯದ ಪ್ರಮುಖ ನಿಯಮಗಳನ್ನ ವಿವರಿಸುತ್ತಾನೆ. ಪೂಜೆ ಮತ್ತು ದೈವಿಕ ಕಾರ್ಯ, ಆ 3 ದಿನಗಳು ಮಹಿಳೆಯರು ಪೂಜೆಯ ಸಾಮಗ್ರಿಗಳನ್ನ, ದೇವರ ವಿಗ್ರಹಗಳನ್ನ ಮುಟ್ಟಲೇಬಾರದು, ದೇವಸ್ಥಾನ ಪ್ರವೇಶಿಸಬಾರದು. ಅಡುಗೆ ಮನೆ, ಈ ಸಮಯದಲ್ಲಿ ತಯಾರಿಸಿದ ಆಹಾರವನ್ನ ದೇವರಿಗೆ ನೈವೇದ್ಯ ಇಡಬಾರದು ಅಥವಾ ಬೇರೆಯವರಿಗೆ ಬಡಿಸಬಾರದು. ಗಿಡ ಮರಗಳು, ತುಳಸಿ ಗಿಡ ಮತ್ತು ಇತರೆ ಮರಗಳನ್ನ ಸ್ಪರ್ಶಿಸಬಾರದು. ತಲೆ ಬಾಚುವುದು, ಆ ಸಮಯದಲ್ಲಿ ತಲೆ ಬಾಚಿಕೊಳ್ಳಬಾರದು. ಹಾಗೆ ಮಾಡಿದರೆ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ನಂಬಿಕೆ ಇದೆ. ಶಾರೀರಿಕ ಸಂಬಂಧ, ಇದು ಅತ್ಯಂತ ಮುಖ್ಯ. ಆ ಸಮಯದಲ್ಲಿ ಪ್ರತಿ ಹೆಂಡತಿ ಶಾರೀರಿಕ ಸಂಬಂಧವನ್ನ ಇಟ್ಟುಕೊಂಡರೆ ಅವರಿಗೂ ಬ್ರಹ್ಮಹತ್ಯ ದೋಷ ತಗುಲುತ್ತದೆ. ಹಾಗಾದರೆ ಏನು ಮಾಡಬೇಕು? 3 ದಿನಗಳ ಕಾಲ ಪ್ರತ್ಯೇಕವಾಗಿದ್ದು 4ನೇ ದಿನ ತಲೆ ಸ್ನಾನ ಮಾಡಿದ ನಂತರವೇ ಆಕೆ ಪವಿತ್ರಳಾಗುತ್ತಾಳೆ ಮತ್ತು ಎಲ್ಲ ಕೆಲಸಗಳನ್ನ ಪುನಃ ಆರಂಭಿಸಬಹುದು. ಸೋಮನು ತನ್ನ ಗುರುಗಳು ಹೇಳಿದಂತೆ ಅಮಾವಾಸ್ಯೆಯ ದಿನ ಪಿಂಡ ಪ್ರದಾನ ಮಾಡಿ ದಾನ ಧರ್ಮಗಳನ್ನ ಮಾಡಿದ ನಂತರ ಅವನ ತಂದೆ ತಾಯಿಗಳಿಗೆ ಮುಕ್ತಿ ಸಿಕ್ಕಿತು. ನೋಡಿದ್ರಲ್ಲ ಸ್ನೇಹಿತರೆ, ಪೌರಾಣಿಕವಾಗಿ ಮಹಿಳೆಯರ ಮಾಸಿಕ ಸ್ಥಿತಿಯನ್ನ ಶಾಪ ಎನ್ನುವುದಕ್ಕಿಂತ ಅದು ಇಂದ್ರನ ಪಾಪದ ಒಂದು ಭಾಗವಾಗಿದೆ ಮತ್ತು ಆ ಸಮಯದಲ್ಲಿ ಪಾಲಿಸುವ ನಿಯಮಗಳು ಆ ದೋಷದಿಂದ ಬೇರೆಯವರಿಗೆ ತೊಂದರೆಯಾಗಬಾರದೆಂದು ಇವುಗಳನ್ನೆಲ್ಲ ಮಾಡಲ್ಪಟ್ಟಿವೆ. ಇದು ಕೇವಲ ಪೌರಾಣಿಕ ಕಥೆಯಾದರೂ ಇಂದಿನ ಕಾಲದಲ್ಲಿ ಈ ನಿಯಮಗಳನ್ನ ಆರೋಗ್ಯ ಮತ್ತು ಶುಚಿತ್ವದ ದೃಷ್ಟಿಯಿಂದಲೂ ಪಾಲಿಸಲಾಗುತ್ತಿತ್ತು. ಈ ಅದ್ಭುತ ಮಾಹಿತಿ ನಿಮಗೆ ಏನನಿಸಿತು? ನಿಮ್ಮ ಅಭಿಪ್ರಾಯವೇನು? ಶ್ರೀಕೃಷ್ಣನು ಹೇಳಿದ ಕತೆ ನಿಮಗೆ ಇಷ್ಟವಾಗಿದೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡುವುದನ್ನ ಮರೆಯಬೇಡಿ ಮತ್ತು ಈ ಜ್ಞಾನವನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದರಿಗೆ ಶೇರ್ ಮಾಡಿ.